ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 103rd ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಹಾಗಾಗಿ PMC, PSSM, ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ನಮಸ್ಕಾರ. ಧ್ಯಾನ ಅಂದರೆ ನಮ್ಮೊಳಗೆ ನಾವು ಹೋಗೋದು ಅಂತ ಎಲ್ಲ ಕಡೆ ನಾವು ಕೇಳಿದ್ದೀವಿ, ಓದಿದ್ದೀವಿ. ಒಳಗೆ ಓದೋದು ಅಂದರೆ ಏನು? ಒಳಗೆ ಏನಿದೆ? ಆತ್ಮ ಒಳಗೆ ಇದೆಯಾ, ಹೊರಗೆ ಇದೆಯಾ? ಎಲ್ಲ ಶರೀರಗಳು ಒಳಗೆ ಇದೆಯಾ, ಹೊರಗೆ ಇದೆಯಾ? ಹೊರಗೆ ಇದೆ ಅಂದರೆ ಹೊರಗೆ ಹೋಗ್ಬೋದು, ಆದರೆ ಎಲ್ಲ ಶರೀರಗಳು ನಮ್ಮ ಒಳಗೆ ಇದೆ. ಎಲ್ಲ ಶಕ್ತಿಗಳು ನಮ್ಮ ಒಳಗೆ ಇದೆ. ನಮ್ಮ ಪ್ರತಿ ಕಾಯಿಲೆಗೂ ಒಂದು ಔಷಧಿ ನಮ್ಮ ಒಳಗೇನೆ ಇದೆ. ನಮ್ಮ ಪ್ರತಿ ಪ್ರಶ್ನೆಗೆ ಸಮಾಧಾನವೂ ನಮ್ಮ ಒಳಗೇನೆ ಇದೆ. ನಮಗೆ ಏನೇ ಸಂಕಲ್ಪ ಆದ್ರೂ ಅದು ತೀರಬೇಕು ಅಂದರೆ ಅದಕ್ಕೆ ಶಕ್ತಿನೂ ನಮ್ಮ ಒಳಗೇನೆ ಇದೆ. ಧ್ಯಾನ ಇಲ್ಲ ಅಂದರೆ ಹೊರಗೆ ಹುಡುಕ್ತಾ ಇರ್ತೀವಿ ನಾವು. ಆ ದೇವಸ್ಥಾನ, ಈ ದೇವಸ್ಥಾನ, ಆ ಗುರುಗಳು, ಆ ಸ್ವಾಮೀಜಿಗಳು, ಆ ಕ್ಷೇತ್ರಗಳು, ಆ ಜ್ಯೋತಿಷ್ಯಗಳು, ಹೊರಗೇನೆ ಹುಡುಕ್ತಾ ಇರ್ತೀವಿ. ಆದರೆ ಯಾವಾಗಲೂ ಮನಃಶಾಂತಿ ಸಿಗಲ್ಲ, ಪ್ರಶ್ನೆಗಳಿಗೆ ಸಮಾಧಾನ ಸಿಗಲ್ಲ. ಹುಡುಕ್ತಾ ಇಡೀ ಜನ್ಮ ಮುಗ್ದೋಗುತ್ತದೆ. ಈ ಶರೀರ ಬಿಟ್ಟಿದ ಮೇಲೇನೂ ನಮ್ಮ ಸೂಕ್ಷ್ಮ ಶರೀರ, ನಮ್ಮ ಸ್ಥೂಲ ಶರೀರ, ಈ ಎಥ್ರಿಕ್ ಬಾಡಿ ಆ್ಯಂಡ್ ಆಸ್ಟ್ರಲ್ ಬಾಡಿ ಅದನ್ನು ಹುಡುಕ್ತಾನೆ ಇರುತ್ತದೆ. ಎಥ್ರಿಕ್ ಬಾಡಿಗೆ ಶಾಂತಿ ಸಿಗಲ್ಲ, ಇನ್ನೂ ಊಟ ಬೇಕು, ಇನ್ನೂ ಆಸ್ತಿ ಬೇಕು ಅಂತ ಅದು ಹುಡುಕ್ತಾನೆ ಇರುತ್ತದೆ. ಆಸ್ಟ್ರಲ್ ಬಾಡಿಗೆ ಮನಃಶಾಂತಿ ಸಿಗಲ್ಲ ಅಂದರೆ ಒಂದು ಮರಣನೂ ಅದು ಅಕ್ಸೆಪ್ಟ್ ಮಾಡಲ್ಲ, ಅದನ್ನು ಹುಡುಕ್ತಾನೆ ಇರುತ್ತದೆ. ಈ ಮೂರು ಶರೀರಗಳು ಯಾವಾಗ್ಲೂ ಹುಡುಕ್ತಾನೇ ಇರುತ್ತದೆ. ಯಾವಾಗ ನಾವು ಧ್ಯಾನ ಮಾಡಿ ನಮ್ಮೊಳಗೆ ನಾವು ಹೋಗ್ತೀವೋ ಆವಾಗ ಈ ಭೌತಿಕ ಶರೀರ ಆಗಲಿ, ಎಥ್ರಿಕ್ ಬಾಡಿ ಆಗಲಿ, ಆಸ್ಟ್ರಲ್ ಬಾಡಿ ಆಗಲಿ ಹುಡುಕೋದನ್ನೋದು ಸ್ಟಾಪ್ ಆಗುತ್ತದೆ. ವೆನ್ ಯು ಟ್ರಾವೆಲ್ ಇನ್ಸೈಡ್ ದ ಸರ್ಚ್ ಎಂಡ್ಸ್, ವೆನ್ ಯು ಟ್ರಾವೆಲ್ ಔಟ್ಸೈಡ್ ದ ಸರ್ಚ್ ಇಸ್ ಫಾರ್ ಎವರ್. ನಮ್ಮೊಳಗೆ ನಾವು ಹೋಗೋಕೆ ಶುರು ಮಾಡಿದ ತಕ್ಷಣ ಎಷ್ಟೋ ವಿಷಯಗಳು ಇಂಪಾರ್ಟೆನ್ಸ್ ಹೋಗ್ಬಿಡುತ್ತೆ. ಭೌತಿಕ ವಿಷಯಗಳು, ಅನ್ಇಂಪಾರ್ಟೆಂಟ್ ಥಿಂಗ್ಸು, ಯಾವುದು ಶಾಶ್ವತ ಇಲ್ವೋ, ಯಾವುದು ಸತ್ಯ ಇಲ್ವೋ ಅವೆಲ್ಲ ಹೋಗ್ಬಿಡುತ್ತೆ. ನ್ಯಾಚುರಲ್ ಆಗಿ ಯಾರು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೋ, ಯಾವ ಒಂದು ನೆಗೆಟಿವಿಟೀಸ್ ಇದೆಯೋ ಎಲ್ಲ ಹೋಗ್ಬಿಡುತ್ತೆ. ಆದರೆ ಈ ಇನ್ನರ್ ಜರ್ನಿ ಯಾರು ಮಾಡ್ತಾರೋ? ನಮಗೆ ನಾವೇ ಮಾಡಬೇಕು. ನಮ್ಮೊಳಗೆ ಇರೋ ಪ್ರತಿಯೊಂದು ಅಣು, ನಮ್ಮೊಳಗೆ ಇರೋ ಎಲ್ಲ ಶರೀರಗಳು, ಆತ್ಮಕ್ಕೆ ಪ್ರತಿಯೊಂದು ಗೊತ್ತು, ಅದು ನಮಗೆ ಗೊತ್ತು. ಆದರೆ ಏನು ಮಾಡಬೇಕು ಅಂದರೆ ಸಾಧನೆ ಮಾಡಬೇಕು. 1 ಗಂಟೆ ಕಾಲ, 2 ಗಂಟೆ ಕಾಲ, 3 ಗಂಟೆ ಕಾಲ ನಮ್ಮೊಳಗೆ ನಾವು ಹೋಗ್ಬೇಕು. ನಾವು ಹೋಗಿಲ್ಲ ಅಂದರೆ ತೀರೋಗಿದ ಮೇಲೇನೂ ಶಾಂತಿ ಸಿಗಲ್ಲ. ಆತ್ಮ ಅಂತ ಏನೂ ಇಲ್ಲ, ಬೇರೆ ಏನು ಶರೀರಗಳಿಲ್ಲ, ಜಸ್ಟ್ ಹಂಗೆ ನಾವು ಇರ್ತೀವಿ, ತೀರೋಗಿದ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋದು ವೆರಿ ವೆರಿ ಅನ್ಸೈಂಟಿಫಿಕ್. ಆ ಥರ ಯಾರಾದ್ರು ಮಾತಾಡಿದರೆ ಅವ್ರಿಗೆ ಏನೂ ಗೊತ್ತಿಲ್ಲ. ದೇ ಡೋಂಟ್ ನೋ ದ ಸ್ಪಿರಿಚುವಲ್ ಸೈನ್ಸ್. ಹುಟ್ಟೋದಕ್ಕೆ ಮುಂಚೆ ಎಲ್ಲಿ ಹುಟ್ಟಬೇಕು, ಯಾವ ಮನೆಯಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಗೆ ನಾವು ಹುಟ್ಟಬೇಕು, ಯಾವ ಕರ್ಮಗಳು ತಗೊಂಡು ಈ ಜನ್ಮ ನಾವು ಹುಟ್ಟಬೇಕು ಅಂತ ಸೋಲ್ ಪ್ಲಾನಿಂಗ್ ಮಾಡ್ತಾನೇ ಇರುತ್ತದೆ. ಹುಟ್ಟಿದ ತಕ್ಷಣ ಮರಣಕ್ಕೆ ಪ್ರಿಪೇರ್ ಆಗುತ್ತದೆ. ಇನ್ನೂ ಎಷ್ಟು ಕಾಲ? 10 ವರ್ಷನೋ, 20 ವರ್ಷನೋ, 30 ವರ್ಷನೋ, 1 ವರ್ಷನೋ, 1 ದಿವಸನೋ ನಮಗೆ ಗೊತ್ತಿಲ್ಲ ಮಾಸ್ಟರ್. ನನಗೆ ಗೊತ್ತು ನಾನು ಯಾವಾಗ ತನಕ ಭೂಮಿಯಲ್ಲಿ ಇರ್ತೀನಿ ಅಂತ. ನನಗೆ ಸಮಯ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಯಾರು ನನ್ನ ಬಗ್ಗೆ ಏನಾದ್ರು ಮಾತಾಡಿದರೆ, ಅವ್ರ ಬಗ್ಗೆ ನಾನು ಯೋಚನೆ ಮಾಡಿದರೆ ನನ್ನ ಸಮಯ ವೇಸ್ಟ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಜಡ್ಜ್ಮೆಂಟ್ಸು, ನೆಕ್ಸ್ಟು ಕಂಪ್ಲೇಂಟ್ಸು, ಇದು ನಿಮ್ಮ ಆತ್ಮ ಸಂತೋಷ ಕೊಡಲ್ಲ. ಸಾಧನೆ, ಕೆಲಸಗಳು, ಅನುಭವಗಳು ಇದು ಸಿಗುತ್ತೆ ಭೂಮಿಯಲ್ಲಿ ಅಂತಾನೆ ಆತ್ಮ ಬಂದಿದೆ. ಬಟ್ ನಾವು ಏನು ಕೊಡ್ತಾ ಇದ್ದೀವಿ? ಹೊಸ ಅನುಭವಗಳು ಕೊಡಬೇಕು, ಹೊಸ ವಿಷಯಗಳು ಮಾಡ್ತಾ ಇರಬೇಕು, ಕಲಿಬೇಕು, ಹೇಳಬೇಕು. ಆವಾಗ ಆತ್ಮಕ್ಕೆ ಎಷ್ಟೋ ಶಾಂತಿ, ಆತ್ಮಕ್ಕೆ ಎಷ್ಟೋ ಒಂದು ಉನ್ನತಿ ಸಿಗುತ್ತೆ. ಬರೀ ಒಂದು ಚಿಕ್ಕ ಚಕ್ರ ಹಾಕ್ಕೊಂಡು ಅದರಲ್ಲೇ ನಾವು ಜೀವಿಸ್ತಾ ಇದೆ ಅಂದರೆ ಆತ್ಮ ಉನ್ನತಿ ಸಿಗಲ್ಲ, ಮನಸ್ಸಿಗೆ ಶಾಂತಿ ಸಿಗಲ್ಲ, ಜೀವನಕ್ಕೆ ಒಂದು ಅರ್ಥ ಇರಲ್ಲ. ಆತ್ಮಕ್ಕೆ ಏನು ಬೇಕೋ ಅದು ನೀವು ಕೊಟ್ಟರೆ 7 ಶರೀರಗಳು, 7 ಕೋಶಗಳು, ಮನಸ್ಸು, ಬುದ್ಧಿ, ಜ್ಞಾನ ಎಲ್ಲ ಸಂತೋಷವಾಗಿರುತ್ತದೆ.
ಒಬ್ಬರು ತೀರೋಗಿದ್ರೆ ಮತ್ತೆ ಅವ್ರ ಜನ್ಮ ತಗೋಬೇಕು ಅಂದರೆ ಇನ್ನೊಂದು ಆಸ್ಟ್ರಲ್ ಬಾಡಿ ಹೊಸದಾಗಿ ಆಸ್ಟ್ರಲ್ ವರ್ಲ್ಡ್ಸಲ್ಲಿ ಕ್ರಿಯೇಟ್ ಮಾಡಿಕೊಂಡು ಬರ್ತಾರೆ. ಬಟ್ ಇಂದಿನ ಜನ್ಮದ ಆಸ್ಟ್ರಲ್ ಬಾಡಿ ಏನಾಯಿತು, ಅದು ಆ ಜ್ಞಾನವನ್ನು ಆಸ್ಟ್ರಲ್ ವರ್ಲ್ಡ್ಸ್ಗೆ ಕೊಟ್ಬಿಟ್ಟು ಅದು ಭಸ್ಮ ಆಗಬೇಕು. ಸ್ವರ್ಗಲೋಕಕ್ಕೆ ಹೋಗ್ತೀವಿ ಅಂತೀರಿ. ಸ್ವರ್ಗಲೋಕ ಎಲ್ಲಿದೆ? ಭೂರ್ಭುವ ಸುವರ್ಲೋಕ, ಅದೇ ಸ್ವರ್ಗಲೋಕ, 3ನೇ ಲೋಕ. ಅಂದರೆ ಅಲ್ಲಿ ಯಾರು ಹೋಗ್ತಾರೋ ಆತ್ಮ ಹೋಗಲ್ಲ, ನಿಮ್ಮ ಆಸ್ಟ್ರಲ್ ಬಾಡಿ ಹೋಗುತ್ತದೆ. ಆದರೆ ಧ್ಯಾನ ಇಲ್ಲ ಅಂದರೆ, ಜ್ಞಾನ ಇಲ್ಲ ಅಂದರೆ, ಮನಸ್ಸೊಳಗಡೆ ಯಾರ ಬಗ್ಗೆನೂ ಏನೋ ಒಂದು ಇಟ್ಕೊಂಡಿದ್ರೆ ಅದೇ ಮೈಂಡು ನರಕ ಕ್ರಿಯೇಟ್ ಮಾಡಿಕೊಂಡು ನರಕಕ್ಕೆ ಹೋಗುತ್ತದೆ ಆಸ್ಟ್ರಲ್ ಬಾಡಿ. ಏನೂ ಇಲ್ಲ, ಒಂದು ಪ್ಯೂರ್ ಮೈಂಡ್ ಥರ ನೀವಿದೆ ಅಂದರೆ ಈ ಆಸ್ಟ್ರಲ್ ಬಾಡಿ ಸ್ವರ್ಗಕ್ಕೆ ಹೋಗುತ್ತದೆ. ಆದ್ರೂ ಮತ್ತೆ ಜನ್ಮ ತಗೋಬೇಕು. ನೀವು ಸ್ವರ್ಗಕ್ಕೆ ಹೋಗಿದ್ರೂ ಸರಿ, ನರಕಕ್ಕೆ ಹೋಗಿದ್ರೂ ಸರಿ, ಮತ್ತೆ ಜನ್ಮ ತಗೋಬೇಕು. ಪುನರಪಿ ಮರಣಂ ಪುನರಪಿ ಜನನಂ, ಮತ್ತೆ ಮತ್ತೆ ಹುಡ್ತಾ ಇರ್ತೀವಿ. ಯಾರು ತಮ್ಮೊಳಗೆ ತಾನು ಹೋಗ್ತಾರೋ, ಯಾರು ನಾನು ಈ ಶರೀರ ಅಲ್ಲ ಆತ್ಮ ಅಂತ ತಿಳಿಸ್ಕೊಳ್ತಾರೋ ಅವ್ರಿಗೆ ಇದು ಕೊನೆ ಜನ್ಮ ಆಗುತ್ತದೆ. ಯಾರು ಧ್ಯಾನಕ್ಕೋಸ್ಕರ ಸೇವೆಯನ್ನು ಮಾಡ್ತಾರೋ, ತಮ್ಮ ಕರ್ಮಗಳೆಲ್ಲ ವಾಶೌಟ್ ಮಾಡ್ತಾರೋ ಅವ್ರಿಗೆ ಕೊನೆ ಜನ್ಮ ಆಗುತ್ತದೆ. ನಿಮ್ಮ ನಾಯಿ ಆಗಲಿ, ಬೆಕ್ಕಾಗಲಿ, ನಿಮ್ಮ ಪ್ರಿಯತ ಸ್ನೇಹಿತರು, ಹೆಂಡತಿಗಳು, ಮಕ್ಕಳು, ತಂದೆ ತಾಯಿ ಯಾರೇ ತೀರೋಗಿದ್ರು ಅವರ ಆಸ್ಟ್ರಲ್ ಬಾಡಿ ಆಸ್ಟ್ರಲ್ ವರ್ಲ್ಡ್ಸಲ್ಲಿ ನಿಮಗೋಸ್ಕರ ವೆಯ್ಟ್ ಮಾಡುತ್ತದೆ. ನಾವು ಶರೀರ ಬಿಟ್ಟಿದ ಮೇಲೆ ಅವರೇ ನಮಗೆ ಏಂಜಲ್ಸ್ ಥರ ಬಂತು ನಮಗೆ ಗೈಡ್ ಮಾಡ್ತಾರೆ. ಮೊನ್ನೆ 2 ಮಾಸ್ಟರ್ಸು ಒಂದು 5-6 ಜನ ಇಲ್ಲಿ ಬಂದರು ಆಫೀಸ್ಗೆ. ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಸಡನ್ನಾಗಿ ಕಣ್ಣು ಮುಚ್ಕೊಂಡು ಟ್ರಾನ್ಸ್ ಬಂದಿದೆ. ಆವಾಗ ಒಬ್ಬ ಮೇಡಮು ಪಕ್ಕದಲ್ಲಿ ಒಂದು ಜರ್ಮನ್ ಶೆಪರ್ಡ್ ನಾಯಿ ಕಾಣಿಸಿದೆ. ನಾನು ಕಣ್ದೆಗ್ಬಿಟ್ಟು ಆ ಮೇಡಮನ್ನು ಕೇಳಿದ್ದೀನಿ, ಮನೆಯಲ್ಲಿ ನಾಯಿ ಇದೆಯಾ ಮೇಡಮ್? ಇದೆ ಸರ್, ಲ್ಯಾಬ್ರಡಾರ್ ಡಾಗ್ ಇದೆ, ಲ್ಯಾಪ್ ಡಾಗ್ ಇದೆ ಅಂತ. ನಾನು ಕೇಳಿದ್ನಿ, ಇಲ್ಲ ಮೇಡಮ್ ಜರ್ಮನ್ ಶೆಪರ್ಡ್ ಇದೆಯಾ ಅಂತ ಕೇಳಿ. ಇಲ್ಲ ಸರ್ ಅಂತೂ ಸರ್ ಅಂದರು. ಏನಾಯಿತು ಮೇಡಮ್ ಅಂದರೆ, ಸ್ವಲ್ಪ ವರ್ಷದ ಮುಂಚೆ ಆ ನಾಯಿ ಇತ್ತು ಜರ್ಮನ್ ಶೆಪರ್ಡು, ಆದರೆ ಒಂದು ಆಕ್ಸಿಡೆಂಟಲ್ಲಿ ತೀರೋಗಿದೆ ಸರ್ ಅಂತ. ಅದು ಎಲ್ಲಿಯೂ ಹೋಗಿಲ್ಲ, ನಿಮ್ಮ ಪಕ್ಕದಲ್ಲೇ ಕುತ್ಕೊಂಡಿದೆ ಮೇಡಮ್ ಅಂತ ಹೇಳಿ. ಅವತ್ತು ಅವರು ಅಲ್ಲಿರೋದೆಲ್ಲರಿಗೆ ಶಾಕ್ ಆಗಿದೆ. ಇದು ನನಗೆ ತಡೆ ಇದೆ, ನಾನು ಗ್ರೇಟ್, ನಾನು ನೋಡಿದ್ದೀನಿ ಅಂತ ಒಂದು ಹೇಳ್ತಾ ಇಲ್ಲ. ಈ ಅನುಭವದಿಂದ ನಾವು ಏನು ಕಲಿಬೇಕು ಅದು ಮಾತ್ರ ನೋಡಿ. ಏನು ಕಲಿಬೇಕು ಅಂದರೆ, ನಮಗಿಷ್ಟ ಇರೋರು ಯಾರೇ ಆಗಲಿ ಅವ್ರು ತೀರೋಗಿದ್ರು ಅವ್ರ ಆಸ್ಟ್ರಲ್ ಮಾಸ್ಟರ್ಸ್ ಆಗಿ ಆಸ್ಟ್ರಲ್ ವರ್ಲ್ಡ್ಸಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಾರೋ, ನಮ್ಮ ಜೊತೆನೇ ಇರ್ತಾರೋ, ನಮಗೆ ಗೈಡ್ ಮಾಡ್ತಾರೋ. ಆದರೆ ಆ ಮೆಸೇಜಸ್ ತಗೊಳ್ಳೋಕ್ಕೆ ನಾವು ರೆಡಿ ಇದೆಯಾ, ಅವ್ರ ಗೈಡೆನ್ಸ್ ತಗೊಳ್ಳೋಕ್ಕೆ ನಾವು ರೆಡಿ ಇದೀವ ಅಂತ ನಾವು ಯೋಚನೆ ಮಾಡಬೇಕು, ಧ್ಯಾನ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.